ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆ ಕೆಲಸ ಎಲ್ಲ ಚೆನ್ನಾಗೇ ಮಾಡ್ತಿದ್ಯಾ. ಇದನ್ನ ಮಾಡಕ್ಕೆ ಲಾಯಕ್ ನೀನು. ಭೂಮಿ ಮೇಲೆ ಬದುಕಿರ್ಬೇಕು ಅಂದರೆ ಬಾಂಧವ್ಯದ ಬಗ್ಗೆ ಗೊತ್ತಿರಬೇಕು. ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಮನೆ ಕೆಲಸದ ಬಗ್ಗೆ ಗೊತ್ತಿರಬೇಕು. ಮನೆಯವ್ರನ್ನ ನೀನು ಚೆನ್ನಾಗಿ ನೋಡ್ಕೊತೀಯಾ? ಅದೆಲ್ಲ ನಿನ್ನಿಂದ ಆಗದೆ ಇರೋ ಮಾತು. ಇದು ತುಂಬಿದ ಕುಟುಂಬ. ತುಂಬಿದ ಕುಟುಂಬದಲ್ಲಿ ಹೇಗಿರಬೇಕು ಅನ್ನೋದು ನಿನಗೆ ಹೇಗೆ ಗೊತ್ತಾಗತ್ತೆ? ನಿನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಹೋಗ್ಲಿ, ಅಮ್ಮ ಅಂತ ಕರೆಯೋಕ್ಕೆ ಹೊಟ್ಟೆಲೊಂದು ಮಗುನೂ ಹುಟ್ಟಿಲ್ಲ. ಹಿಂದೆ ಮುಂದೆ ಯಾರೂ ಇಲ್ಲದೆ ಬೆಳೆದಿರೋ ಅನಾಥೆ ನೀನು. ನೀನು ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ಯಾ? ಹೌದು, ನಾನು ಅನಾಥನೇ. ಏನಿವಾಗ ಅನಾಥ ಮಕ್ಕಳಿಗೆ ಬದುಕೋ ಹಕ್ಕಿಲ್ವಾ? ಮಕ್ಕಳು ಅನಾಥರಾದರೆ ಅದು ಅವ್ರ ತಪ್ಪಲ್ಲ, ಅವ್ರ ತಂದೆ ತಾಯಿ ತಪ್ಪು ಅಥವಾ ಆ ವಿಧಿ ತಪ್ಪು. ಆದರೆ ಶಿಕ್ಷೆ ಆಗೋದು ಮಾತ್ರ ಅನಾಥ ಮಕ್ಕಳಿಗೆ. ಅದೇ ಆ ಕರ್ಮಕ್ಕೆ ನಿಮ್ಮಂಥವ್ರು ಅನಾಥರಾಗಿ ಹುಟ್ಟಿರೋದು. ಜೀವನ ಪೂರ್ತಿ ಅನಾಥೆ ಅಂತ ಕೊರಗಬೇಕಾಗಿರೋದು. ಖಂಡಿತ ಇಲ್ಲ. ನನಗೆ ನಾನು ಅನಾಥೆ ಅಂತ ಕೊರಗೆ ಇಲ್ಲ. ಈ ಮನೇಲಿ ಯಾವತ್ತೂ ನನಗೆ ಆ ಕೊರಗು ಕಾಣಿಸೂ ಇಲ್ಲ. ದೇವ್ರಂತ ಅತ್ತೆ ಮಾವ ಇದ್ದಾರೆ, ಪ್ರೀತಿಸೋ ಗಂಡ ಇದ್ದಾನೆ. ಇನ್ನು ಮಕ್ಕಳು ವಿಷಯಕ್ಕೆ ಬಂದರೆ ಅಭಿನೇ ನನ್ನ ಮಗ ಇದ್ದ ಹಾಗೆ. ಅತ್ತಿಗೆ ಅಂದರೆ ತಾಯಿ ಸಮಾನ ಅಂತ ನೀನು ಕೇಳಿಲ್ವಾ? ಅಭಿಗೆ ನನ್ನ ತಾಯಿ ಸಮಾನ ಅಂದಮೇಲೆ ಅವನು ನನಗೆ ಮಗನೇ. ಇಷ್ಟೆಲ್ಲ ಇರುವಾಗ ನಾನು ಅನಾಥೆ ಹೇಗಾಗ್ತೀನಿ? ಪ್ರಪಂಚದಲ್ಲಿ ದೇವರು ಎಲ್ಲ ಕಡೆ ಇರ್ತಾನೆ, ಆದರೆ ಅವನನ್ನ ಕಂಡ್ಕೊಳ್ಳೋಕೆ ಗೊತ್ತಿರಬೇಕಷ್ಟೆ. ಮನುಷ್ಯನಿಗೆ ಸಂತೋಷ, ಸಂತೃಪ್ತಿ, ಸಮಾಧಾನ ಬೇರೆ ಎಲ್ಲೂ ಸಿಗಲ್ಲ. ಅವನಲ್ಲೇ, ಅವನ ಮನಸ್ಸಲ್ಲೇ ಇರುತ್ತೆ. ಆದರೆ ಅದು ಸಿಗಬೇಕು ಅಂದರೆ ಹಾಲಿನಂತ ಮನಸ್ಸಿರಬೇಕು. ತಗೋ, ಕುಡಿ. ಏನು ಹೇಳಿದೆ? ಹಾಲಂತ ಮನ್ಸಿರ್ಬೇಕಾ? ಆ ಹಾಲಂತ ಮನಸ್ಸಿಗೆ ಒಂದೇ ಒಂದು ಹನಿ ಹುಳಿ ಬಿದ್ದರೆ ಸಾಕು, ಆ ಹಾಲು ಒಡೆದು ಹೋಗುತ್ತೆ. ಈ ಮನೆಯವರು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿನೂ ಹಾಗೇನೆ. ಒಂದೇ ಒಂದು ಕಾರಣ ಸಿಗಲಿ, ಆ ಪ್ರೀತಿನೂ ನುಚ್ಚು ನೂರಾಗತ್ತೆ. ಎಂಥ ದಡ್ಡಿ ದೀಪಿಕಾ ನೀನು. ನಿನಗೆ ಅಂತ ಕೊಟ್ಟಿರೋ ಹಾಲನ್ನ ನೀನೇ ಹಾಳು ಮಾಡ್ಕೊಂಬಿಟ್ಟೆ. ಈಗಲೂ ಅಷ್ಟೇ, ನಿನಗೆ ಅಂತ ಸಿಕ್ಕಿರೋ ಒಳ್ಳೆ ಜೀವನನ ಕೆಟ್ಟ ಯೋಚನೆಯಿಂದ ನೀನೇ ಹಾಳು ಮಾಡ್ಕೊಳ್ತಿದ್ಯಾ. ಯಾರ ಮೇಲಾದರೂ ಕೆಂಡ ಹಾಕಬೇಕು ಅಂತ ಆ ಕೆಂಡನ ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಮೊದಲು ಸುಡೋದು ನಿನ್ನ ಕೈನೇ. ಬೇರೆಯವ್ರ ಕಾಲೆಳೆಬೇಕು ಅಂದರೂ ಅವ್ರ ಕಾಲನ್ನ ನೀನೇ ಮುಟ್ಬೇಕಾಗತ್ತೆ. ಇಂಥ ಯೋಚನೆಗಳೆಲ್ಲ ಬಿಟ್ಟು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು. ಆಗ ಸ್ವಲ್ಪನಾದರೂ ಖುಷಿಯಾಗಿರ್ತೀಯ. ಇನ್ಮೇಲಾದರೂ ಒಳ್ಳೆತನ ಕಲಿ. ಇಲ್ಲ, ತುಂಬಾನೇ ಮಿತಿ ಮೀರ್ತಿದ್ಯಾ. ನಿನ್ನ ಮಟ್ಟ ಹಾಕೋಕ್ಕೆ ಬೇರೆನೇ ದಾರಿ ಹಿಡಿಬೇಕು.
ಏನು ತುಂಬ ಖುಷಿಯಾಗಿರೋ ಕಾಣ್ತಾ ಇದೆಯಾ? ಹೌದಾ? ನನಗೂ ತುಂಬ ಖುಷಿ ಆಯಿತು. ತುಳಸಿ ಅವರೇ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಈ ಮರದ ಜೊತೆ. ಮರದ ಜೊತೆ ಮಾತಾಡ್ತಾ ಇದ್ದೀರಾ? ಗಿಡ ಮರಗಳಿಗೆ ಜೀವ ಇದೆ ಅಂದಮೇಲೆ ಅವಕ್ಕೆ ನನ್ನ ಮಾತು ಅರ್ಥ ಆಗುತ್ತೆ ಅಲ್ವಾ? ಅವುಗಳಿಗೆ ನಿಮ್ಮ ಮಾತೇನೋ ಅರ್ಥ ಆಗ್ಬೋದು, ಆದರೆ ನಿಮಗೆ ಮರದ ಮಾತು ಅರ್ಥ ಆಗುತ್ತಾ? ಯಾಕೆ ಅರ್ಥ ಆಗಲ್ಲ? ಈ ಮರ ಹೇಳ್ತಾ ಇದೆ ನೀವು ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು ಅಂತ. ಇದು ನಿಮ್ಮ ಭ್ರಮೆ ಅಷ್ಟೆ. ಸರಿ, ಮರ ಇನ್ನೇನು ಹೇಳ್ತಿದೆ? ಈ ಮರ ಹೇಳ್ತಾ ಇದೆ ಮೊನ್ನೆ ಜೋರಾಗಿ ಮಳೆ ಬಂತು, ಮಳೆ ಬಂದಾಗ ನಾನು ಆನಂದವಾಗಿದ್ದೆ ಅಂತ. ಹೌದು ಅಮ್ಮ, 2 ದಿನದಿಂದ ಒಳ್ಳೆ ಮಳೆ ಆಗಿದೆ. ತುಳಸಿಯವರೇ, ಇದೆಲ್ಲ ನಿಮಗೆ ಗೊತ್ತಾಯ್ತು? ಮರ ನಿಜವಾಗ್ಲೂ ಮಾತಾಡ್ತಿದ್ಯಾ? ಬೇಕಾದ್ರೆ ನೀವು ಮಾತಾಡ್ಸಿ ನೋಡಿ. ನಾನು ಮಾತಾಡ್ಸೋದ? ಓಕೆ, ಟ್ರೈ ಮಾಡ್ತೀನಿ. ಮರ ಸರ್, ಹೇಗಿದ್ದೀರಾ? ನಿಮ್ಮ ಪರಿಚಯ ಆಗಿದ್ದು ತುಂಬ ಖುಷಿ ಆಯಿತು. ಮಾಧವ್ ಅವರೇ, ಮರ ಮಾತಾಡ್ತಾ? ಸುಮ್ಮನೆ ತಮಾಷೆ ಮಾಡಬೇಡಿ. ಮರ ಎಲ್ಲಾದರೂ ಮಾತಾಡುತ್ತಾ? ಮರ ಮಾತಾಡೋದು ನಮ್ಮ ಕಿವಿಗೆ ಕೇಳಿಸಲ್ಲ, ಮನ್ಸಿಗೆ ಕೇಳಿಸುತ್ತೆ. ಆದರೆ ನೀವು ಮಾತಾಡಿಸ್ಬೇಕು ಅಂದ್ಕೊಂಡಿರೋ ಮರದ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ಅದ್ರ ಜೊತೆ ಬಾಂಧವ್ಯ ಬೆಳೆಸ್ಕೋಬೇಕು. ಆಗ ಮರ ಮಾತಾಡೋದು ನಮ್ಮ ಮನ್ಸಿಗೆ ಅರ್ಥ ಆಗತ್ತೆ. ಹಾಗೆ, ಈಗ ಗೊತ್ತಾಯ್ತು ಬಿಡಿ. ಏನು ಗೊತ್ತಾಯ್ತು? ಮರಗಿಡಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ಅವು ಯಾವ್ಯಾವ ಕಾಲದಲ್ಲಿ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಸಿರಾಗಿದ್ದು ಅರಳಿ ನಿಂತು ಹೂ ಬಿಡುವಾಗ ಅದು ಖುಷಿಯಾಗಿರುತ್ತೆ ಅಂತ ಗೊತ್ತಾಗುತ್ತೆ. ನೀರಿಲ್ಲದೆ ಒಣಗ್ತಿದ್ದಾಗ ಅದಕ್ಕೆ ಆರೋಗ್ಯ ಸರಿ ಇಲ್ಲ ಅಂತ ಅನ್ಕೋಬೇಕು. ಈ ರೀತಿ ಮರನ ಮಗು ಥರ ನೋಡಿಕೊಂಡ್ರೆ ಮರದ ಮಾತು ನಮ್ಗೆ ಅರ್ಥ ಆಗುತ್ತೆ. ಈಗ ನೀವು ಮರದ ಜೊತೆ ಮಾತಾಡ್ಬೋದು. ಪ್ರಕೃತಿಗಿಂತ ಒಳ್ಳೆ ಜೊತೆಗಾರರು ಇರೋದಕ್ಕೆ ಸಾಧ್ಯನಾ ಮಾಧವ್ ಅವರೇ? ಅಯ್ಯೋ, ಏನು ಹೀಗೆ ಹೇಳ್ಬಿಟ್ರಿ? ನಾನಿದ್ದೀನಲ್ಲ ನಿಮಗೆ ಒಳ್ಳೆ ಜೊತೆಗಾರನಾಗಿ. ಹೌದು, ನಾನು ನಿಮ್ಮನ್ನ ಈ ಪ್ರಕೃತಿಗಿಂತ ಜಾಸ್ತಿ ಪ್ರೀತಿಸ್ತೀನಿ. ಆದರೂ ನನಗೆ ಈ ಮಣ್ಣು, ಗಿಡ, ಮರ, ಗದ್ದೆ, ತೋಟ ಎಲ್ಲ ಅಂದರೆ ತುಂಬ ಇಷ್ಟ. ನಾನು ನನ್ನ ಹೆತ್ತ ತಾಯಿಗೆ ಎಷ್ಟು ಗೌರವ ಕೊಡ್ತೀನೋ ಅಷ್ಟೇ ಗೌರವ ಈ ಭೂಮಿ ತಾಯಿಗೆ ಕೊಡ್ತೀನಿ. ಯಾಕೆಂದರೆ ನಾವು ಬದುಕಿರೋದಕ್ಕೆ ಕಾರಣನೇ ನಮ್ಮ ಹೆತ್ತ ತಾಯಿ ಮತ್ತು ಈ ಭೂಮಿ ತಾಯಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.